ಹಬ್ಬದ ದಿನ ಬ್ರೇಕ್ನ ನಂತರ ಚಾನೆಲ್ ಚೇಂಜ್ ಮಾಡದೆ ವಾಪಸ್ ಬಂದವರಿಗೆಲ್ಲ ಭವ್ಯ ಸ್ವಾಗತ. ಇನ್ನು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಹೇಗಿತ್ತು ಆಯುಧ ಪೂಜೆ ಸಂಭ್ರಮ ತಿಳ್ಕೊಳ್ಳೋಣ. ಜನ ವಾಹನಗಳಿಗೆ ಪೂಜೆ ಮಾಡಿದ್ದು ನವರಾತ್ರಿ ಪ್ರಯುಕ್ತ ದಾಂಡಿಯಾ ನೃತ್ಯ ಕಾರ್ಯಕ್ರಮ. ನನಗೆ ಸ್ವಲ್ಪ ನೃತ್ಯ ಬರ್ತಿತ್ತು, ನಾನು ಅಲ್ಲಿಲ್ಲ. ಇದೆಲ್ಲ ನೋಡೋಣ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಆಯುಧ ಪೂಜೆ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನೋಡಿದರೆ ಭಟ್ರೆ, ಒಂದು ನನಗೆ ಪ್ರಶ್ನೆ. ಯಾಕಂದರೆ ನೀವಂತೂ ಹಬ್ಬ ಮಾಡಲ್ಲ, ಬರೀ ಸ್ನಾನ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಾಗ ಬಾಯರ್ಗಾದರೂ ಪೂಜೆಗೆ ಏನಾದರೂ ಸಾಮಾನು ತಂದು ಕೊಟ್ಟಿರಲ್ಲ ಅಂತ? ಇಲ್ಲ, ಅವರು ಭಯಂಕರ ಭಯ ಭಕ್ತಿಯಿಂದ ಈಗ ಪೂಜೆ ನಡೆಸಿದ್ದಾರೆ. ಇನ್ನೇನು ದೇವರೊಂದು ಇಳಿದು ಬರೋದು ಬಾಕಿ ಮನೆಯಲ್ಲಿ. ಅಲ್ಲ, ನೀವು ಹಾಡಿನಾಗ ಏನಂದ್ರೆ ಅದು ಬರೀತೀರಿ, ಪ್ರಾಬ್ಲಮ್ ಇಲ್ಲದ ಫೀಮೇಲ್ ಇಲ್ಲ ಅಂತೀರಿ, ಅನುಮಾನ ಇಲ್ಲದ ಅನುರಾಗ ಇಲ್ಲ ಅಂತೀರಿ. ಇವೆಲ್ಲ ಬರೆದು ಮನೆಗೆ ಹೋದ್ರೆ ನಿಮ್ಮ ಬಾಯರ್ ಸುಮ್ಮನೆ ಬಿಡ್ತಾರೇನ್ರಿ ನಿಮ್ಮ? ಇಲ್ಲ, ಇದುವರೆಗೂ ಬಾಗಿಲಂತೂ ತೆಗಿದೇ ಇಲ್ಲ. ಆಕಿ ತೆಗಿತಾಳ ದಿನ. ತೆಗೆದ ಮೇಲೆ ಮತ್ತೇನು ಒಳಗೆ ಏನು ನಡೀತೈತೆ ಅದನ್ನ ಹೇಳಲ್ಲ ನೀವು ವೀಕ್ಷಕರ ಮುಂದೆ ಅಂತೀನಿ. ಹೌದ್ರಿ, ಅದು ಭಾಳ ಒಂಥರ ಈಗ ಅದನ್ನ ಹೇಳಕ್ಕಾಗದ ಲಿರಿಕ್ ಬರೆಯೋದು. ಅನುಮಾನ ಇಲ್ಲದ ಅನುರಾಗ ಇಲ್ಲ ಅಂದ್ರೆ ನಿಮ್ದು ಅನುರಾಗ ಹೆಂಗೈತಿ ಅಂತ? ನಮ್ದು ಅತ್ಲಾಗ ಅನುಮಾನಕ್ಕೆ ಜಾಗನೇ ಇಲ್ಲದೆ ಇರೋ ಅನುರಾಗ ರೀ ನಮ್ಮದು. ಫುಲ್ಲು
ಫ್ಯಾಮಿಲಿ ಪ್ಯಾಕೇಜು. ಅಂದ್ರೆ ನಿಮ್ಮ ನೋಡಿದ್ರೆ ನಿಮ್ಮ ಬಾಯಾರ ಡೌಟ ಬರಲ್ಲ ಅಂತೀರಿ, ಯಾರು ನೋಡಂಗಿಲ್ಲ ನಮ್ಮ ಭಟ್ರಿಗೆ ಅಂತೇಳಿ. ಶ್ರೀರಾಮಚಂದ್ರನ್ ನೆಕ್ಸ್ಟ್ ಯಾರು ರೀಸೆಂಟ್ ಆಗಿ ಹುಟ್ಟಿದ್ರೆ ನಾನೇ ಅಂತ ನನ್ನ ಹೆಂಡತಿಗೆ ಸಂಪೂರ್ಣ ನಂಬಿಕೆ ಐತಿ. ಇನ್ನೊಂದ್ಸರಿ ಬಾಯಾರ್ ಸಿಕ್ಕರೆ ಆ ಮಾತು ಕೇಳ್ಬೇಕಂತ ಮಾಡಿ. ಓಕೆ, ಇನ್ನು ಹೆಣ್ಮಕ್ಳ ವಿಷಯಕ್ಕೆ ಬರೋದಾದ್ರೆ ನವರಾತ್ರಿ ಅಂದ್ರೆ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ. ಈ ಬಾರಿಯೂ ಕೂಡ ಬೆಲೆ ಏರಿಕೆ ಎಷ್ಟು ಗಗನಕ್ಕೇರಿತ್ತಂದ್ರೆ ಅನಿವಾರ್ಯವಾಗಿ ಎಲ್ಲರೂ ಕೂಡ ಪೂಜೆ ಮಾಡಬೇಕಾದಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಎಲ್ಲರಿಗಿಂತ ಶಾಕ್ ಆಗಿದ್ದಂದ್ರೆ ಭಟ್ರೆ ಈ ಸರಿ ಮಲ್ಲಿಗೆ ನಾನು ಮುಡ್ಕೊಂಡಿದ್ದೀನಲ್ಲ, ಒಂದು ಮಾರಿಗೆ 1,000 ರೂಪಾಯಿ. ನಂಬ್ತೀರಾ? ಯಾವ್ದಾರ ಒಂದು ದಾಸವಾಳ ಇಟ್ಕೊಳ್ಳೋದಲ್ಲ ಕಿವಿಯಲ್ಲಿ, ಸಿಂಪಲ್ ಚೀಪ್ ಅಂಡ್ ಬೆಸ್ಟ್. ನಿಮ್ ಬಾಯರ್ ಹೆಂಗಿರ್ತಾರ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಯಾವ ರೀತಿ ಇತ್ತು ಬೆಲೆ ಏರಿಕೆ ರಾಜ್ಯದಲ್ಲಿ ಅನ್ನೋದನ್ನ ನೋಡ್ಕೊಂಡು ಬರೋಣ. ಖಂಡಿತ. ಹೂವಿನಲ್ಲಿ ಮಲ್ಲಿಗೆಗೆ ಎತ್ತರದ ಸ್ಥಾನವಿದೆ. ಅದರಲ್ಲೂ ಉಡುಪಿ ಮಲ್ಲಿಗೆ ಅಂದ್ರೆ ಅದಕ್ಕೆ ಅಗ್ರ ಪ್ರಾಶಸ್ತ್ಯ. ದೇವಸ್ಥಾನವಿರಲಿ, ಮದುವೆ, ಸೀಮಂತ, ಯಾವುದೇ ಶುಭ ಸಂದರ್ಭವಾದರೂ ಸರಿ, ಮಲ್ಲಿಗೆ ಇಲ್ಲ ಅಂದ್ರೆ ಅದು ಅಪೂರ್ಣ. ಆದ್ರೆ ನವರಾತ್ರಿ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇದು ಉಡುಪಿ ಮಲ್ಲಿಗೆಯನ್ನು ಬಿಟ್ಟಿಲ್ಲ. ಇದೇ ಮೊದಲ ಬಾರಿಗೆ ಮಲ್ಲಿಗೆ ಕಟ್ಟೆಯಲ್ಲಿ ದಾಖಲೆಯ ಬೆಲೆ ಗಿಟ್ಟಿಸಿಕೊಂಡಿದೆ. ಒಂದು ಮಾರಿಗೆ 1,000 ರೂಪಾಯಿಗೆ ಏರಿಕೆಯಾಗಿದೆ. ಈ ಸಲ ಅಂದರೆ ಊರಿನ ಮಲ್ಲಿಗೆ ಗಿಡ ಎಲ್ಲ ಹಾಳಾಗಿ ಎಂತಾಗಿದೆ ಅಂದರೆ, ಈ ಗಿಡಕ್ಕೆ ಈಗ ಬಿಸಿಲು ಬಂದರೂ ಈಗ ಸ್ವಲ್ಪ ಇದು ಮೈಂದೆಲ್ಲ ಬೀಳಲಿಕ್ಕೆ ಶುರುವಾಗಿ ಗಿಡ ಎಲ್ಲ ಹಾಳಾಗಿ ಹೂವು ಆಗೋದಿಲ್ಲ. ಯಾಕಂದರೆ ಈ ಸಲ ಏನಾಗಿದೆ ಅಂದರೆ ಮಿನಿಮಮ್ 250-300 ರೂಪಾಯಿ ಬೀಳ್ತದೆ ಒಂದು ಚೆಂಡು ಮಲ್ಲಿಗೆ ಉಡುಪಿಗೆ. ಊರಿನ ಮಲ್ಲಿಗೆ ನಿಮಗೆ ಆ ರೇಟ್ ಕಂಪೇರ್ ಮಾಡಿದರೆ ಸಾಧಾರಣ 500-600 ರೂಪಾಯಿ ತನಕ ಬೀಳ್ತದೆ. ದರ ಏರಿಕೆಯ ಬಿಸಿ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದ್ರೆ ಮುಂಬೈ ಹಾಗೂ ಗಲ್ಫ್ ರಾಷ್ಟ್ರಗಳಿಗೆ ಪೂರೈಕೆ ಸಂಪೂರ್ಣ ಸ್ತಬ್ಧಗೊಂಡಿದೆ. ಅಕಾಲಿಕ ಮಳೆ, ಮಂಜು ಮುಸುಕಿದ ವಾತಾವರಣದಿಂದ ಮಲ್ಲಿಗೆ ಕೃಷಿಗೆ ಪಾರ್ಶ್ವವಾಯು ಬಡಿದಿದೆ. ನವರಾತ್ರಿ ಸಮಯವಾದ್ದರಿಂದ ಬೇಡಿಕೆ ಗರಿಷ್ಠ ಪ್ರಮಾಣದಲ್ಲಿದೆ. ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಕ್ಕರೆ ಮಧ್ಯವರ್ತಿಗಳು ಮತ್ತು ಮಾರಾಟಗಾರರು ಬ್ಲಾಕ್ನಲ್ಲಿ ಉಡುಪಿ ಮಲ್ಲಿಗೆ ಮಾರಾಟ ಮಾಡುವಂತಾಗಿದೆ. ಮಲ್ಲಿಗೆ ಅಂದರೆ ಹೂವು ಕಮ್ಮಿ, ಅದಕ್ಕಾಗಿ ಮಲ್ಲಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಅಂದರೆ ಇದರಲ್ಲಿ ನಮಗೆ ವ್ಯಾಪಾರದವರಿಗೆ ಏನೋ ಅಷ್ಟು ಲಾಭ ಸಿಗೋದಿಲ್ಲ. ಏನು ರೈತರಿಗೆ ಇದರಲ್ಲಿ ತುಂಬ ಅನುಕೂಲ ಆಗಿದೆ, ಹೊರತು ನಮಗೇನಿಲ್ಲ. ಕಳೆದ ವರ್ಷ 400 ರೂಪಾಯಿ ಗಡಿ ದಾಟಿದ ಮಲ್ಲಿಗೆ ಬೆಲೆ ಕಳೆದ 3-4 ದಿನಗಳಿಂದ 1000 ರೂಪಾಯಿ ಮುಟ್ಟಿದೆ. ಇದು ಹೂ ಬೆಳೆಗಾರರಲ್ಲಿ ಸಂತಸವಾದರೆ ಗ್ರಾಹಕರಿಗೆ ಸಂಕಷ್ಟ ತಂದಿದೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7, ಮಂಗಳೂರು. ಓಕೆ, ಮಲ್ಲಿಗೆ 1000 ರೂಪಾಯಿ ಇದ್ರೂ ಕೂಡ ಹೆಣ್ಮಕ್ಳು ಬಿಡೋದಿಲ್ಲ, ಯಾಕಂದ್ರೆ ಆಸೆ. ಭಟ್ರು ದಿನ ಹೂ ಕೊಡ್ತಾರ ಬಾಯರ್ಗೆ? ಮದುವೆ ದಿವಸ ಕೊಟ್ಟೆ, ಆಮೇಲೆ ಒಂದು ದೊಡ್ಡ ಮಾಲೆ ಹಾಕಿದ್ ನೆನಪು. ಆಮೇಲೆ ದಾಸವಾಳ ಇಟ್ಟಿದ್ದು ಮದುವೆ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆದ ದಿವಸನೇ ಅದು ಇಂಪ್ಲೈಟ್ರಿ. ಓಕೆ, ಇನ್ನೊಂದು ಏನಂದ್ರೆ ದನ ಕಾಯುತ್ತಿದ್ದ ಹರಿಕೃಷ್ಣ ಪರಮಾತ್ಮ ಅಂತ. ಯಾವ ಹರಿಕೃಷ್ಣ ಅಂತ? ಅದು ಸಂಗೀತ ನಿರ್ದೇಶಕ ಹರಿಕೃಷ್ಣ ಅಂತ ನನಗೆ ಗೊತ್ತು. ಈಗ ನೀವು ಕೇಳಿದಿರಾದ್ರಿಂದ ನಿಮಗೆ ಗೊತ್ತು. ಹರಿಕೃಷ್ಣ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರು ಏನಾದ್ರು ಫೋನಾಗ ಬಂದ್ರೆ ಅವ್ರಿಗೆ ಹೇಳ್ತೀರಾ? ಅದು ಸಂದರ್ಭಾನುಸಾರವಾಗಿ ಏನ್ ಮಾಡ್ಬೇಕು ನೋಡ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಾದ್ದು ಅದು ಹಬ್ಬದ ದಿವಸ ಕರಡಿಗೆ ಅವ್ರು ಈ ಕರಡಿ ಕಾನ್ಸೆಪ್ಟ್ ಏನು ಅಂತ, ಯಾಕೆ ಕರಡಿಗೆ ಯಾಕೆ ಜಾಮೂನ್ ತಿನ್ಸ್ಬೇಕು ಅಂತ? ಅದು ಒಂದು ದಿವಸ ಕರೆಂಟ್ ಹೋದ ಹೊತ್ತಲ್ಲಿ ಮೊಂಬತ್ತಿ ಹಚ್ಕೊಂಡು ನಾನು ಹರಿಕೃಷ್ಣ ಸಂಗೀತ ಸಂಯೋಜನೆ ಮಾಡೋ ಟೈಮಲ್ಲಿ ಬರೆದಂಥ ಒಂದು ಘನ ಕಾವ್ಯ. ಆ ಹರಿಕೃಷ್ಣ ಅವರ ಧರ್ಮಪತ್ನಿ ಹರಿಕೃಷ್ಣ ಅವರಿಗೆ ಟೆಡ್ಡಿ ಅಂತ ಇಂಗ್ಲೀಷಲ್ಲಿ ಕರಿತಿದ್ರು. ಕರಡಿ ಅಂತ ಟೆಡ್ಡಿ ಅನ್ನೋದು ಇಂಗ್ಲೀಷಲ್ಲಿ ತುಂಬ ಹಿತವಾಗಿ ಕೇಳುತ್ತೆ, ಕ್ಯೂಟಾಗಿ ಕೇಳುತ್ತೆ. ಅದು ಕನ್ನಡದಲ್ಲಿ ಕರಡಿ ಅಂದರೆ ತುಂಬ ಅದ್ಭುತ ಅಂಥೇಳಿ ನಾವು ಹರಿಕೃಷ್ಣ ಅವ್ರನ್ನ ಕರಡಿ ಅಂದ್ಕೊಂಡು ಅವತ್ತು ಹಾಡನ್ನು ಬರೆದಿದ್ದು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗಬಾರ್ದು ರೀ, ಹೋಗಬೇಡಿ ನೀವು ಅಂಥದ್ದೊಂದು ಸಂದರ್ಭ ಬಂದರೆ ಪ್ಲೀಸ್ ಅವಾಯ್ಡ್ ಅಂತ ಒಂದು ಸಣ್ಣ ಸಂದೇಶ ಅಷ್ಟೇ ಮಾಡಿ. ಒಬ್ಬಳನ್ನೇ ಲವ್ ಮಾಡಬೇಕು, ಆದರೆ ಇನ್ನೊಬ್ರು ಫೋನ್ ನಂಬರ್ ಯಾಕೆ ಇಟ್ಕೋಬೇಕು? ನೀವು ಆ ಲೈನ್ ಯಾಕೆ ಕೇಳಿಸ್ಕೊಂಡ್ರಿ? ಒಬ್ಬಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಅದು ಯಾವತ್ತಿದ್ರೂ ನಡೆಯುವಂಥದ್ದು. ಮತ್ತೆ ಫೋನ್ ನಂಬರ್ ಯಾಕೆ ಬೇಕಂತ ಬೇರೆಯವ್ರದ್ದು? ಈಗ ಅದಷ್ಟೇ, ಫೋನ್ ನಂಬರ್ ಇಟ್ಕೊಂಡು ಅಲ್ಲಿಗೆ ಬಿಟ್ಬಿಡ್ಬೇಕು ಅದನ್ನ ಅಂತ ಸಂದೇಶ. ಅದನ್ನು ಮುಂದುವರಿಸಬಾರ್ದು. 2 ದೋಣಿಲಿ ಕಾಲಿಡಬಾರ್ದು. ತಣ್ಣೀರನ್ನು ತಣಿಸಿ ಕುಡಿಬೇಕು, ಬಾಳೆಹಣ್ಣನ್ನು ಬೇಯಿಸಿ ತಿನ್ನಬೇಕು. ಇವತ್ತಿನ ಕಾಲದಲ್ಲಿ ಪ್ರೇಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸೋಕೆ ಹೋಗಬಾರ್ದು ಅನ್ನೋದು ಒಂದು 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 ಶಬ್ದ ಲಾಲಿತ್ಯದಲ್ಲಿ ಸಾಮವೇದದಿಂದ ಮತ್ತೆ ಪುರಂದರದಾಸರು, ಕನಕದಾಸರು, ಏನ್ ಸಾಂಗು, ನಮ್ಮ
ಪಂಚಾಕ್ಷರ ಗವಾಯಿಗಳು ಇವ್ರದ್ದೆಲ್ಲ ಸಂಗೀತಗಳನ್ನು ಕೇಳಿ ಭಕ್ತಿ ಗೀತೆಗಳಿಂದ ಒಂಥರ ಇನ್ಫ್ಲುಯೆನ್ಸ್ ಪಡೆದು ಆ ಒಂದು ಸಂದೇಶನ ಕೊಟ್ಟಿದ್ದೀವಿ. ಯೋಗರಾಜ್ ಭಟ್ರು ಬರೆದ್ರೆ ಗದ್ಯದ ಥರ ಇರುತ್ತೆ, ಆದರೆ ಹಾಡಿದ್ರೆ ಮಾತ್ರ ಪದ್ಯದ ಥರ ಇರುತ್ತೆ ಅಲ್ಲ, ಹೆಂಗೆ ಅಂತ? ಆ್ಯಕ್ಚುಲಿ ನೀವು ನಂದನ್ನು ಪದ್ಯ ಅಥವಾ ಗದ್ಯ ಅಂತ ಎರಡನ್ನೂ ಕನ್ಸಿಡರೇ ಮಾಡೋಂಗಿಲ್ಲ ನಾನು. ಅದು ಭಾಳ ಭಾಳ ಹಿಂದಿನ ಪುರಂದರದಾಸರು, ಕನಕದಾಸರು ಎಲ್ಲರಿಂದನೂ ಇನ್ಫ್ಲೂಯೆನ್ಸ್ ಆಗಿಬಿಟ್ಟೈತೆ ಅದು. ಓಕೆ, ಇನ್ನು ಪರಮಾತ್ಮದ ಸಾಕಷ್ಟು ತಾಂತ್ರಿಕ ವರ್ಗದ ಜೊತೆ ಮಾತಾಡೋದು ಬಾಕಿ ಇದೆ, ಅವೆಲ್ಲವೂ ಕೂಡ ನಡೀತೆ ಒಂದು ಸಣ್ಣ ಬ್ರೇಕ್ನ ನಂತರ.